ಲವ್ ಮಾಕ್ಟೇಲ್ ಟೂಲ್ ಒಂದೆರಡು ಬ್ಯೂಟಿಫುಲ್ ವಿಷಯಗಳು ಹೇಳಿದ್ವಿ. ಒಂದು, ಹೆಂಡ್ತಿನ ತುಂಬ ಏನಂದರೆ ಕಾಮಿಡಿಯಾಗಿ ಮಾತಾಡ್ತಾ ಇರ್ತಾನೆ ಯಾರು, ವಿಜು ಕ್ಯಾರೆಕ್ಟ್ರು. ಕರೆಕ್ಟ್. ಆಮೇಲೆ ಅವ್ನಿಗೆ ಒಂದು ಮೆಸೇಜ್ ಕೊಡ್ತೀನಿ, ಲೈಫ್ ಲಾಂಗ್ ಉಳ್ಕೊಳ್ತಾರೆ ಅಂತ ಮಾತಾಡ್ತಿದ್ಯಾ, ಯಾವತ್ತಾದ್ರು ಬಿಟ್ಟು ಹೋಗ್ಬಿಡ್ಬೋದು ಅವರು, ಇದ್ದಾಗ ಪ್ರೀತಿ ಮಾಡು ಅಂತ. ಸೊ ಇದನ್ನ ನಾನು ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವ್ನು ಜನರಲಿ ಅವ್ನ ಹೆಂಡ್ತಿ ಅಂದರೆ ಸಾಕು ಇರಿಟೇಟ್ ಆಗೋನು, ಲವ್ ಮ್ಯಾರೇಜು, ಏನು ಹಿಂಗೆ ಲವ್ ಮ್ಯಾರೇಜ್ ಆಗಿದೆ ಹಿಂಗೆ ಮಾಡ್ತಾ ಇದ್ದಾರಲ್ಲ ಅಂತ. ಆ ಥರ ಸುಮಾರು ಜನ ಇರ್ತಾರಲ್ಲ, ಅವ್ರುಗಳಿಗೆ ಒಂದು ಮೆಸೇಜು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಕರೆಕ್ಟ್. ಅದಕ್ಕೆ ಅಂತ ಮಾಡಿದ್ದು. ನದರ್ ವಿಷಯ ಬಂದು ಮನೇಲಿ ಯಾರು ಲೇಡೀಸ್ ಇರ್ತಾರೆ ಅವ್ರುಗಳು, ಈಗ ಸಪೋಸ್ ಹೌಸ್ ವೈಫ್ ಅಂತ ಏನು ಹೇಳ್ತೀವಿ, ಅವ್ರಿಗೆ ಸಂಬಳ ಕೊಡಬೇಕು ಅಂತ ಪಾಲಿಸಿ. ಯಾಕಂದರೆ ಪ್ರತಿಯೊಂದು ಅವ್ರು ಏನೇ ಯಾವುದೋ ಒಂದು ಪಾರ್ಲರ್ಗೆ ಹೋಗಬೇಕು ಅಥವಾ ಒಂದು ಬ್ಲೌಸ್ ಹೊಲ್ಸ್ಕೋಬೇಕು, ಏನಕ್ಕಾದರೂ ಗಂಡನಿಗೆ ದುಡ್ಡು ಕೇಳಬೇಕು. ಏನಕ್ಕೆ ಅವ್ರ ಗಂಡನಿಗೆ ಪ್ರತಿ ಸರಿ ದುಡ್ಡು ಕೇಳಬೇಕು? ಎಲ್ಲ ಕೆಲಸ ಮಾಡ್ತಾರೆ ಅವರು, ಎಲ್ಲ ಕೆಲಸ ಮಾಡ್ತಾರೆ. ಅವ್ರಿಗೇನೋ ಅವ್ರದ್ದು ಅಂದರೆ ಫ್ರೀಡಮ್ ಆಫ್ ಸ್ಪೆಂಡಿಂಗ್ ಇಲ್ಲ ಅವ್ರಿಗೆ. ನಮ್ಗೆ ಏನು ಬೇಕು ಅವ್ರು ತೊಗೊಳಕ್ಕೆ ನಾವು ಯಾರೂ ಅವಕಾಶ ಕೊಟ್ಟಿಲ್ಲ ನಮ್ಮ ಸೊಸೈಟಿ. ಅದನ್ನು ಹೇಳಬೇಕು ಅಂತ. ಸೊ ಅದನ್ನು ಹೇಳಬೇಕು ಅಂತ ನಾನು ತಾತ ಕ್ಯಾರೆಕ್ಟರ್ ಮುಖಾಂತರ ಹೇಳಿಸ್ತೀನಿ. ಓಕೆ. ನನ್ನ ಹೆಂಡ್ತಿಗೆ ನಾನು ಸಂಬಳ ಕೊಡ್ತಾ ಇದ್ದೆ ಅಂತ. ಹೌದಾ, ಯಾವ ಕಂಪ್ನಿ ಕೆಲಸ ಮಾಡ್ತಾಯಿದ್ರು? ಇಲ್ಲಪ್ಪ ಅವರು ಹೌಸ್ ವೈಫ್ಗೆ ಯಾರು ಕೊಡ್ತಾರೆ? ಇಲ್ಲ ಕೊಡಬೇಕು ಅಂತ. ಆ ವಿಷಯಗಳು ಒಂದಷ್ಟು ಹೇಳಿದ್ದೀವಿ, ಬಿಕಾಸ್ ಅದರಿಂದ ಒಂದಷ್ಟು ಜನ ಚೇಂಜ್ ಆಗಲಿ ಅಂತ. ಸೊ ಈ ಥರದ್ದು ಚಿಕ್ಕ ಚಿಕ್ಕ ವಿಷಯಗಳನ್ನು ಸೊಸೈಟಿಲಿ ಒಂದಷ್ಟು ಚೇಂಜಸ್ ನಾವು ನೋಡೋಕೆ ಇಷ್ಟಪಡ್ತೀವಿ. ಈ ಥರ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ನಮ್ಮ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಪ್ಲಸ್ ಎಮೋಷನ್ ಆ ಮುಖಾಂತರ ಹೇಳ್ತಾ ಹೋಗ್ತೀವಿ.